me forever on fire. ವಾಲ್ಮೀಕಿ ಅಭಿವೃದ್ಧಿ ಹಗರಣ ಏನಿದೆ, ಅಭಿವೃದ್ಧಿಯ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಜಿ ಸಚಿವ ನಾಗೇಂದ್ರ ಅವರ ಆಪ್ತ ಹರೀಶ್ ಅರೆಸ್ಟ್ ಆಗಿದ್ದಾರೆ. ಹರೀಶ್ ಬಂಧನದ ಬೆನ್ನಲ್ಲೇ ಮಾಜಿ ಸಚಿವ ನಾಗೇಂದ್ರ ಅವರು ಕೂಡ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ಹೀಗಾಗಿ ನಾಗೇಂದ್ರ ಅವರ ಬಂಧನಕ್ಕೆ ಈಗಾಗಲೇ ಕೆಲವು ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಜಾರಿ ನಿರ್ದೇಶನಾಲಯದಿಂದ ಕೃತ್ಯದಲ್ಲಿ ಭಾಗಿಯಾಗಿದ್ದ ಸಾಕ್ಷ್ಯ ಪತ್ತೆವಾಗಿರುವ ಹಿನ್ನೆಲೆಯಲ್ಲಿ ಹರೀಶ್ ನಾಗೇಂದ್ರ ಅವರ ಆಪ್ತ ಕಚೇರಿಗೆ ಕರೆತಂದು ಸೂಕ್ತ ಸಾಕ್ಷ್ಯಗಳ ಸಮೇತ ಹರೀಶ್ನನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ನಾಗೇಂದ್ರ ಅವರ ಮನೆಯಿಂದಲೇ ಕರೆತಂದು ಬಂಧನಕ್ಕೊಳಪಡಿಸಿದೆ ಇಡೀ ದೇಶದ ಗಮನ, ಇಡೀ ರಾಜ್ಯದ ಗಮನ ಸೆಳೆದಿರುವಂಥ ಪ್ರಕರಣ ಇದು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕೋಟ್ಯಂತರ ರೂಪಾಯಿಯ ಹಣ ಅವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ತೀವ್ರಗೊಳ್ತಾ ಹೋಗ್ತಾ ಇದೆ. ಇಡಿ ಎಂಟ್ರಿ ಆಗಿರೋದಿದೆಯಲ್ಲ, ಇದು ಇನ್ನಷ್ಟು ಬಿಗಿಯಾಗ್ತಾ ಹೋಗ್ತಾ ಇದೆ. ಅನಾಮತ್ತಾಗಿ ನಿಗಮದಿಂದ ಕೋಟ್ಯಂತರ ರೂಪಾಯಿ ಖಾಸಗಿ ಬ್ಯಾಂಕ್ಗಳಿಗೆ, ಸೊಸೈಟಿಗಳಿಗೆ ಅನಾಮತ್ತಾಗಿ ವರ್ಗಾವಣೆಯಾಗಿದೆ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಚಿವರಾಗಿದ್ದಂಥ ನಾಗೇಂದ್ರ ಅವರ ತಲೆದಂಡ ಆಗಿದೆ. ಏನಾಗುತ್ತೆ, ಒಂದಿಷ್ಟು ಅಮೌಂಟ್ ಅದನ್ನು ಮೀರಿದ ತಕ್ಷಣ ನ್ಯಾಚುರಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂದರೆ ಜಾರಿ ನಿರ್ದೇಶನಾಲಯ ಎಂಟ್ರಿ ಆಗುತ್ತೆ, CBI ಎಂಟ್ರಿ ಆಗುತ್ತೆ. ಯಾಕೆಂದರೆ ಇಲ್ಲಿ ಹಣದ ವ್ಯವಹಾರ ಬಹಳ ದೊಡ್ಡ ಪ್ರಮಾಣದಲ್ಲಿರುವ ಕಾರಣಕ್ಕಾಗಿ. ಸೊ ಹೀಗಾಗಿ ಇಡಿ ಎಂಟ್ರಿ ಆಗಿದೆ. ಮಾಜಿ ಸಚಿವ ನಾಗೇಂದ್ರ ಅವರ ಆಪ್ತನ ಬಂಧನ ಆಗಿದೆ. ಅದು ಹೇಳಿ ಕೇಳಿ ನಾಗೇಂದ್ರ ಅವರ ಮನೆಯಲ್ಲಿದ್ದಾಗಲೇ ಆತನನ್ನು ಕರೆತಂದು ಅರೆಸ್ಟ್ ಮಾಡಲಾಗಿದೆ. ಈಗ ಮುಂದಿನ ಸರದಿ ಯಾರದ್ದು ಅಂತ ನೋಡೋದಾದರೆ ಅಫ್ಕೋರ್ಸ್ ನಾಗೇಂದ್ರ ಅಂತ ಹೇಳಿ ಕೆಲವಷ್ಟು ಮೂಲಗಳು ಹೇಳ್ತಾ ಇದ್ದಾವೆ. ನಾಗೇಂದ್ರ ಅವರನ್ನು ಅರೆಸ್ಟ್ ಮಾಡಬಹುದು ಅಂತ ಹೇಳಿ. ಯಾಕೆಂದರೆ ಅವರೇ ಸಚಿವರಾಗಿದ್ದರು, ಅವರ ಅಣತಿ ಇಲ್ಲದೆ, ಅವರ ಅನುಮತಿ ಇಲ್ಲದೆ ಅಥವಾ ಅವರ ನಜರಿಗಿಲ್ಲದೆ ಎಲ್ಲವೂ ಕೂಡ ನಡೆದು ಹೋಗಿದೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಸೊ ಹೀಗಾಗಿ ಅವರನ್ನು ಕೂಡ ವಿಚಾರಣೆಗೊಳಪಡಿಸುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ನೋಡಿ, ಇಲ್ಲಿ ಹರೀಶ್ ಪಾತ್ರ ಏನು ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ನಾಗೇಂದ್ರ ಪರವಾಗಿ ಒತ್ತಡ ಹಾಕಿ ಹಣದ ವಹಿವಾಟು ನಡೆಸಿದಂಥ ಆರೋಪ ಹರೀಶ್ ಮೇಲಿದೆ. ಹರೀಶ್ಗೆ ಹೈದರಾಬಾದ್ನ ಸತ್ಯನಾರಾಯಣನಿಂದ ಹಣ ಬಂದಿದೆ. ಪದ್ಮನಾಭ ಎನ್ನುವ ವ್ಯಕ್ತಿಯಿಂದಲೂ ಕೂಡ 25 ಲಕ್ಷ ರೂಪಾಯಿ ಹಣವನ್ನು ಪಡೆದಿದ್ದ ಹರೀಶ್. ಏಪ್ರಿಲ್ ತಿಂಗಳ 2ನೇ ವಾರ ಹಣ ಪಡೆದಿದ್ದ ಹರೀಶ್ ಹಣ ನೀಡಿರುವ ಬಗ್ಗೆ ಹೇಳಿಕೆ ನೀಡಿದ್ದಾರೆ ಪದ್ಮನಾಭ. ಇನ್ನು BBMP ಕಚೇರಿಯ ಹೋಟೆಲ್ ಬಳಿ ಹಣವನ್ನು ಪಡೆದುಕೊಂಡಿದ್ದರು. ನಾಗೇಂದ್ರ ಪರವಾಗಿ ಹಣ ಮತ್ತು ಚಿನ್ನದ ಬಿಸ್ಕೆಟ್ಗಳನ್ನು ಪಡೆದಿರುವಂಥ ಆರೋಪ ಇದೆ. ನಗದು ಮತ್ತು ಚಿನ್ನದ ಬಿಸ್ಕೆಟ್. ಸೊ ಹೀಗಾಗಿ ನಾಗೇಂದ್ರನ ಆಪ್ತ ಅಂತ ಗುರುತಿಸಿಕೊಂಡಿರುವಂಥ ಹರೀಶ್ ಇಷ್ಟೆಲ್ಲ ಪಾತ್ರ ಇದೆ. ಅಂದರೆ ನೇರವಾದಂಥ ಇನ್ವಾಲ್ವ್ಮೆಂಟ್ ಇಲ್ಲಿ ಕಾಣಿಸ್ತಾ ಇದೆ. ನೇರವಾದಂಥ ಹಸ್ತಕ್ಷೇಪ ಇಲ್ಲಿ ಕಾಣಿಸ್ತಾ ಇದೆ. ಸಚಿವರಿಂದ ಪರವಾಗಿ, ಅಂದರೆ ಸಚಿವರ ಪರವಾಗಿ ಹಣಕ್ಕೆ ಬೇಡಿಕೆ ಇಡೋದು, ಸಚಿವರ ಪರವಾಗಿ ಇವನೇ ಹಣವನ್ನು ತೆಗೆದುಕೊಂಡು ಬರೋದು, ಸಚಿವರ ಅಣತಿಯಂತೆ ನಡೆದುಕೊಂಡ, ಸಚಿವರ ಹೇಳಿದಂತೆ ಈತ ನಡೆದುಕೊಂಡ, ಅಥವಾ ಸಚಿವರ ಹೆಸರನ್ನು ದುರುಪಯೋಗ ಮಾಡಿಕೊಂಡು ಈತ ಹಣ ಮಾಡಿಕೊಳ್ಳಲಿಕ್ಕೆ ಸಚಿವರ ಹೆಸರನ್ನು ಬಳಸಿಕೊಂಡ, ಇವೆಲ್ಲವೂ ಕೂಡ ತನಿಖೆಯಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಆದರೆ ನಾಗೇಂದ್ರ ಪರವಾಗಿ ಒತ್ತಡ ಹಾಕಿದ್ದಿಲ್ಲಿ ಮೇಲ್ನೋಟಕ್ಕೆ ಎದ್ದು ಕಾಣಿಸ್ತಾ ಇದೆ. ಹೈದರಾಬಾದ್ನ ಸತ್ಯನಾರಾಯಣ ಮತ್ತು ಪದ್ಮನಾಭ ಇಬ್ಬರಿಂದಲೂ ಕೂಡ ಹಣವನ್ನು ಪಡೆದುಕೊಂಡಿದ್ದಾರೆ. ಅದು ಹೇಳಿ ಕೇಳಿ ಏಪ್ರಿಲ್ನ 2ನೇ ವಾರದಲ್ಲಿ. ಇನ್ನು ಹಣ ನೀಡಿರುವ ಬಗ್ಗೆ ಖುದ್ದು ಪದ್ಮನಾಭ ಎನ್ನುವ ವ್ಯಕ್ತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ BBMPಯ ಹೋಟೆಲ್ನಲ್ಲಿ ಕೊಟ್ಟಿರೋದ್ರಿಂದ ಅದೊಂದು ಎವಿಡೆಂಟ್ ಆಗಿ ಆತನ ಪಾತ್ರ ಇಲ್ಲಿ ಮೇಲ್ನೋಟಕ್ಕೆ ಗೋಚರವಾಗ್ತಾ ಇದೆ.
ಹೇಳಿ ಕೇಳಿ ಬಿ ನಾಗೇಂದ್ರ ಅವರ ಜೊತೆ ಆಪ್ತನಾಗಿ ಗುರುತಿಸಿಕೊಂಡಿದ್ದಂಥ ಹರೀಶ್ ಮೇಲಿರುವಂಥ ಪ್ರಮುಖ ಆರೋಪಗಳನ್ನು ನೋಡ್ತಾ ಇದ್ದೀರಿ. ಇದು ಚಿಕ್ಕ ಪುಟ್ಟ ಪ್ರಕರಣ ಅಲ್ಲ. ನಿಗಮದ ಬ್ಯಾಂಕ್ ಅಕೌಂಟ್ನಲ್ಲಿ ನಿಗಮದಲ್ಲಿದ್ದಂಥ ದುಡ್ಡು ನೇರವಾಗಿ ಖಾಸಗಿ ಅಕೌಂಟ್ಗಳಿಗೆ ಜಮಾ ಆಗಿದೆ. ಅವರಿಂದ ಮತ್ತೆ ಲಂಚವನ್ನು ಪಡೆದುಕೊಂಡಿರುವಂಥ ಆರೋಪ ಬೇರೆ ಇದೆ. ಚುನಾವಣೆ ಹೊತ್ತಿನಲ್ಲಿ ಲೋಕಸಭೆ ಚುನಾವಣೆ ಇನ್ನೇನು ನಡೀತಾ ಇರುವಂಥ ಸಂದರ್ಭದಲ್ಲಿಯೇ ಇಷ್ಟೊಂದು ಹಣ ವರ್ಗಾವಣೆಯಾಗಿದೆ. ಆದರೆ ಯಾರಿಗೆ ಹಣ ವರ್ಗಾವಣೆಯಾಗಿದೆಯೋ ಅವರ ಜೊತೆ ನಿಗಮದ ಯಾವುದೇ ರೀತಿಯ ವಹಿವಾಟಿನ ಸಂಬಂಧ ಇಲ್ಲ, ಯಾವುದೇ ವ್ಯವಹಾರ ಇಲ್ಲ. ಫಾರ್ ಎಕ್ಸಾಂಪಲ್, ನಿಗಮದಿಂದ ಯಾವುದೋ ಒಂದು ಟೆಂಡರ್ ಪಡೆದುಕೊಂಡಿದ್ದಾರೆ, ಯೋಜನೆಯ ಸಪ್ಲೈ ವರ್ಕನ್ನು ತೆಗೆದುಕೊಂಡಿದ್ದಾರೆ, ಯಾವುದೋ ಒಂದು ಸಪ್ಲೈ ವರ್ಕ್ ತೆಗೆದುಕೊಂಡಿದ್ದಾರೆ, ಅಥವಾ ಇನ್ನಿತರ ಕೊಳವೆ ಬಾವಿಯ ಕಾಂಟ್ರಾಕ್ಟ್ ತೆಗೆದುಕೊಂಡಿದ್ದಾರೆ. ಏನೋ ಇರಬೇಕಲ್ಲ. ಸುಮ್ಮನೆ ಯಾರಿಗೂ ಖಾಸಗಿ ವ್ಯಕ್ತಿಗೆ ಹಣ ಹಾಕ್ಲಿಕ್ಕೆ ಸಾಧ್ಯವಾಗುತ್ತಾ? ಸೊ ಹೀಗಾಗಿ ಇಲ್ಲಿ ನೇರವಾಗಿ ಹಣ ಅನಾಮತ್ತಾಗಿ ವರ್ಗಾವಣೆ ಆಗಿದೆ. ಸೊ ಹೀಗಾಗಿ ಪಾಸ್ಬುಕ್ಕು, ಚೆಕ್ ಬುಕ್ಕು ಏನೂ ಇಲ್ಲ. ಸೊ ಹಾಗೆ ನೋಡೋದಾದರೆ ಇಡೀ ಪ್ರಕರಣವನ್ನು ನಾವು ನೋಡಬೇಕಾಗತ್ತೆ. ಏನಿದು ವಾಲ್ಮೀಕಿ ಹಗರಣ ಅನ್ನೋದನ್ನು ನೋಡೋದಾದರೆ ನೋಡಿ, ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದಂಥ ಬ್ಯಾಂಕ್ ಸಿಬ್ಬಂದಿ, ನಿಗಮ ಯಾವುದೇ ಅಧಿಕೃತ ಮಾಹಿತಿ ಇಲ್ಲದೆ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ. ಮಾರ್ಚ್ 4ಕ್ಕೆ 25 ಕೋಟಿ ರೂಪಾಯಿ ಹೋಗಿದೆ. ಮಾರ್ಚ್ 4ಕ್ಕೆ. ಮಾರ್ಚ್ 6ಕ್ಕೆ ಮತ್ತೆ 25 ಕೋಟಿ ರೂಪಾಯಿ ಹೋಗಿದೆ. ಇನ್ನು ಮಾರ್ಚ್ 21ನೇ ತಾರೀಕು 44 ಕೋಟಿ ರೂಪಾಯಿ ವರ್ಗಾವಣೆ ಆಗಿದೆ. ಇನ್ನು ಮಾರ್ಚ್ 21, 22ಕ್ಕೆ 43 ಕೋಟಿ 33 ಲಕ್ಷ. ಇನ್ನು ಅದೇ 21ರಂದು 50 ಕೋಟಿ ರೂಪಾಯಿ. ಹೀಗೆ ಒಟ್ಟು ಚುನಾವಣೆ ಹೊತ್ತಿನಲ್ಲಿಯೇ 167 ಕೋಟಿ ರೂಪಾಯಿ ವರ್ಗಾವಣೆ ಆಗಿದೆ. 167 ಕೋಟಿ ರೂಪಾಯಿ. ಬ್ಯಾಂಕ್ ಜೊತೆ ನಿಗಮ ಯಾವುದೇ ಪತ್ರ ವ್ಯವಹಾರ ನಡೆಸೇ ಇಲ್ಲ. ಬ್ಯಾಂಕಿನಿಂದ ನಿಗಮದ ಅಧಿಕೃತ ವಿಳಾಸಕ್ಕೆ ಪಾಸ್ಬುಕ್ ಇಲ್ಲ, ಚೆಕ್ ಬುಕ್ ಇಲ್ಲ. ಇನ್ನು ನಿಗಮದಿಂದ ಯಾರೂ ಕೂಡ ಬ್ಯಾಂಕಿಗೆ ತೆರಳಿ ಖಾತೆಯಿಂದ ಹಣ ಡ್ರಾ ಮಾಡಿಲ್ಲ. ನಕಲಿ ದಾಖಲೆ ಸೃಷ್ಟಿ ಮಾಡಿ 94 ಕೋಟಿ 73 ಲಕ್ಷ 8,500 ರೂಪಾಯಿ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದ್ದಾರೆ. 94 ಕೋಟಿ 73 ಲಕ್ಷ. ಇನ್ನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ MD ಮನಿ ಮೇಕಲೈ, CEO ನಿತೇಶ್ ರಂಜನ್, ರಾಮಸುಬ್ರಹ್ಮಣ್ಯಂ, ಸಂಜಯ್ ರುದ್ರ, ಪಂಕಜ್ ದ್ವಿವೇದಿ, MG ರಸ್ತೆ ಶಾಖೆಯ ಮ್ಯಾನೇಜರ್ ಸುಶಿಚಿತ್ ರೌಲ್ ವಿರುದ್ಧ ಆರೋಪ ಕೂಡ ಕೇಳಿಬಂದಿದೆ. ನಂಬಿಕೆ ದ್ರೋಹ, ವಂಚನೆ, ನಕಲಿ ದಾಖಲೆಗಳ ಸೃಷ್ಟಿ, ಕೊಟ್ಟಿ ದಾಖಲೆ ಪತ್ರಗಳನ್ನು ಬಳಸಿ ವಂಚನೆ ಮಾಡಿರುವಂಥ ಆರೋಪ ಇದು. ಕೊಟ್ಟಿ ದಾಖಲೆಗಳು, ಡೂಪ್ಲಿಕೇಟ್ ದಾಖಲೆ ಪತ್ರಗಳನ್ನು ಇಲ್ಲಿ ಕ್ರಿಯೇಟ್ ಮಾಡಲಾಗಿದೆ. ನಂಬಿಕೆ ದ್ರೋಹ ಮಾಡಲಾಗಿದೆ. ಬಹಳ ದೊಡ್ಡ ವಂಚನೆ ಇದು. ಸೊ ಟೋಟಲ್ 167 ಕೋಟಿ ರೂಪಾಯಿ ಹಣ ಬ್ಯಾಂಕ್ಗಳಿಗೆ ವರ್ಗಾವಣೆ ಆಗುತ್ತೆ. ಯಾವುದೋ ಸಂಬಂಧಪಡದಂಥ ಸಹಕಾರಿ ಬ್ಯಾಂಕ್ಗಳಿಗೆ, ಸೊಸೈಟಿಗಳಿಗೆ ವರ್ಗಾವಣೆ ಆಗುತ್ತೆ. ಅಲ್ಲಿಂದ ಅಮೌಂಟನ್ನು ಡ್ರಾ ಮಾಡಿಕೊಳ್ಳಲಾಗುತ್ತೆ. ಅಗೇನ್ ಮತ್ತೆ ನಾಗೇಂದ್ರ ಅವರ ಆಪ್ತ ಅಂತ ಅನಿಸಿಕೊಂಡಿರುವಂಥ ಹರೀಶ್ ಅದರಲ್ಲಿ ಹಣವನ್ನು ಪಡೆದುಕೊಂಡಿದ್ದಾನೆ ಅನ್ನೋ ಆರೋಪ. ಇನ್ನು ಚಂದ್ರಶೇಖರ್ ಅವರ ಪಾತ್ರ ಏನು? ಯಾಕೆಂದರೆ ಅವರು ಅಧಿಕಾರಿಯಾಗಿದ್ದರು, MD ಆಗಿದ್ದರು. ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಡೆತ್ ನೋಟ್ನಲ್ಲಿ ಏನೇನಿದೆ ಅಂತ ನೋಡೋದಾದರೆ, ಹಗರಣ ಬೆಳಕಿಗೆ ಬಂದಿದ್ದು ನಿಗಮದ ಅಧೀಕ್ಷಕ, ನಾಟ್ MD, ಅಧೀಕ್ಷಕ ಚಂದ್ರಶೇಖರನ್ P ಅವರು ಸೂಸೈಡ್ ಮಾಡಿಕೊಂಡ ಬಳಿಕ, ಆತ್ಮಹತ್ಯೆ ಮಾಡಿಕೊಂಡ ಬಳಿಕ ವಾಲ್ಮೀಕಿ ನಿಗಮದಲ್ಲಿ 85 ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ ಅಂತ ಹೇಳಿ 5 ಪುಟಗಳ ಡೆತ್ ನೋಟ್ ಬರೆದಿಟ್ಟಿದ್ದಾರೆ. ಅಕ್ರಮದಲ್ಲಿ ನಿಗಮದ MD JG ಪದ್ಮನಾಭ್, ಲೆಕ್ಕಾಧಿಕಾರಿ ಪರಶುರಾಮ ದುರ್ಗಣ್ಣನವರ್, ಯೂನಿಯನ್ ಬ್ಯಾಂಕಿನ ಮ್ಯಾನೇಜರ್ ಸುಚಿಸ್ಮಿತಾ ರಾಹುಲ್ ಪಾತ್ರವಿದೆ ಅಂತ ಉಲ್ಲೇಖ ಮಾಡಿದ್ದಾರೆ. ನಿಗಮಕ್ಕೆ ಇನ್ನೂ ಬ್ಯಾಂಕ್ನ ಪಾಸ್ಬುಕ್ಕು, ಚೆಕ್ ಬುಕ್ಕು ಕೊಟ್ಟಿಲ್ಲ. ಈ ಕುರಿತು ಬ್ಯಾಂಕ್ ಮ್ಯಾನೇಜರ್ ಸರಿಯಾದ ಉತ್ತರ ಕೊಟ್ಟಿಲ್ಲ ಅಂತ ಹೇಳಿ ತಮ್ಮ ಡೆತ್ ನೋಟ್ನಲ್ಲಿ ವಿವರಿಸಿದ್ದಾರೆ.
ಮೃತಪಟ್ಟ ಆತ್ಮಹತ್ಯೆ ಮಾಡಿಕೊಂಡ ಅಧೀಕ್ಷಕ ಸೂಪರಿಂಟೆಂಡೆಂಟ್ ಚಂದ್ರಶೇಖರನ್ ಪಿ ಅವರು ತಮ್ಮ ಆತ್ಮಹತ್ಯೆಯ ಮುಂಚೆ ಬರೆದಿಟ್ಟಂಥ ಡೆತ್ ನೋಟ್ನಲ್ಲಿ ವಿವರವಾಗಿ ಎಲ್ಲವನ್ನು ಕೂಡ ತಿಳಿಸಿದ್ದಾರೆ.